ಸಿಎಂ ಸಿದ್ದರಾಮಯ್ಯನವರ ಪುತ್ರ ವಿಧಾನ ಪರಿಷತ್ನ ಸದಸ್ಯ ಯತೀಂದ್ರ ಅವರು ಕೊಟ್ಟಂತಹ ಹೇಳಿಕೆ ಈಗ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ ಮನೆಯಲ್ಲಿ ಜೋರು ಚರ್ಚೆಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ. ಸಿದ್ದರಾಮಯ್ಯ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಯತೀಂದ್ರ ಅವರ ಸ್ಟೇಟ್ಮೆಂಟ್ ಇದು. ಯತೀಂದ್ರ ಹೇಳಿಕೆ ಬೆನ್ನಲ್ಲೇ ಪರ ವಿರುದ್ಧದ ಬ್ಯಾಟಿಂಗ್ ಜೋರಾಗ್ತಾ ಇದೆ. ಸಹಜ ಅದು. ಸಿದ್ದರಾಮಯ್ಯ ಆಪ್ತರಿಂದಲೇ ಯತೀಂದ್ರ ಅವರಿಗೆ ಜೈ ಅನ್ನುವಂತಹ ಕೂಗು ಒಂದು ಕಡೆ, ಮತ್ತೆ ಕೆಲವರು ಸಿಎಂ ಆಪ್ತರು ಯತೀಂದ್ರ ವಿರುದ್ಧ ಅಸಮಾಧಾನವನ್ನು ಹೊರಹಾಕ್ತಿದ್ದಾರಂತೆ. ಯಾಕೆ ಬೇಕಿತ್ತು ಈ ರೀತಿ ಸ್ಟೇಟ್ಮೆಂಟು ಅಂತ. ಉತ್ತರಾಧಿಕಾರಿ ಹೇಳಿಕೆಗೆ ಪರ ವಿರೋಧದ ಅಭಿಪ್ರಾಯ ಕಾಂಗ್ರೆಸ್ ಮನೆಯಲ್ಲಿಯೇ ವ್ಯಕ್ತವಾಗ್ತಾ ಇದೆ. ಯತೀಂದ್ರ ಪರ ಮಾಜಿ ಸಚಿವ KN ರಾಜಣ್ಣ ಜೈ ಅಂದಿದ್ದಾರೆ. ಸಿಎಂ ಆಪ್ತ ಸಚಿವ ಮಹದೇವಪ್ಪ ಅವರು ವಾರ್ನಿಂಗ್ ಕಾಲ್ನ ರೀತಿಯಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿಯೇ ಯತೀಂದ್ರ ಹೇಳಿಕೆಗೆ ಭಿನ್ನ ಹೇಳಿಕೆಗಳು ವ್ಯಕ್ತವಾಗ್ತಾ ಇದೆ, ಭಿನ್ನ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಅಂತ ಹೇಳ್ತಾ ಇದ್ದಂತಹ ಸಿಎಂ ಸಿದ್ದರಾಮಯ್ಯನವರು ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಏನ್ ಹೇಳ್ತಾರೆ ಅನ್ನುವಂತಹ ಕುತೂಹಲ ಇದೆ. ಯತೀಂದ್ರ ಅವರು ಬೆಳಗಾವಿನಲ್ಲಿ ಸಿದ್ದರಾಮಯ್ಯನವರ ನಂತರ ಅಹಿಂದ ಚಳವಳಿಯನ್ನ ಮುಂದುವರಿಸಲಿಕ್ಕೆ ಅವರು ಸಮರ್ಥರಿದ್ದಾರೆ, ಅವರು ಅದರ ನಾಯಕತ್ವ ವಹಿಸಬೇಕು ಅಂತಕ್ಕಂಥ ಮಾತು ಹೇಳಿರಲು ತಪ್ಪೇನಿದೆಯಪ್ಪ. ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ನಂದು ಈಗ ಯಾವುದೋ ಕ್ಲೈಮ್ ಇಲ್ಲ, 2028ರಿಗೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿದ್ದಾರೆ. ಅದಕ್ಕೂ ನಮ್ಮ ಸಹಮತ ಇದೆ. ಯಾರು ಯತೀಂದ್ರ ಅವ್ರಿಗ ಆಯ್ತು, ಅವರೆಲ್ಲ ಮೇಧಾವಿಗಳು ಹೇಳಿದ ಮೇಲೆ ನಾವೇನು ಅದಕ್ಕೇನು ಉತ್ತರ ಹೇಳಕ್ಕಾಗ್ತದ? ಮೇಧಾವಿಗಳ ತೀರ್ಮಾನ. ಸಿದ್ದರಾಮಯ್ಯವರು ಮುಂದಿನ ಉತ್ತರಾಧಿಕಾರಿ ಎಂಬ ಅರ್ಥದಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಅವರ ಅರ್ಥದ ಬಗ್ಗೆ ನೀವೇನು ಅರ್ಥೈಸ್ತೀರಿ ಅಂತ ಸರ್? ಅವ್ರು ಹೇಳೋದಕ್ಕೆ ನೀವೇ ಏನೇನು ಅರ್ಥ ಮಾಡ್ಕೊಂಡ್ರೆ ನಾನೇನು ಅರ್ಥ ಹೇಳಿ? ಅದೇನು ಹೇಳಿದ್ರು ಅಂತ ಅವ್ರಿಗೆ ಗೊತ್ತು, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವಾಗ ಏನಾಗಬೇಕು ಅಂತ ತೀರ್ಮಾನ ಮಾಡೋರು ಹೈಕಮಾಂಡು. ಅದನ್ನು ತೀರ್ಮಾನ ಹೊರತುಪಡಿಸಿ ನಾವು ಯಾರು ಏನೇ ಮಾಡಿದ್ರು ಯಾವುದಕ್ಕೂ ಮಾನ್ಯತೆ ಇರಲ್ಲ. ಅದನ್ನು ಡಿಸೈಡ್ ಮಾಡೋದು ಫೈನಲ್ ಆಗಿ ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು, AICC ತೀರ್ಮಾನ ಮಾಡಿದ್ರೆ ಅದು ಫೈನಲ್ಲು. ಅದು ಬಿಟ್ಟು ನಾವು ಅದಕ್ಕೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ನವೆಂಬರ್ನಲ್ಲಿ ಯಾವ ಕ್ರಾಂತಿಯೂ ಇಲ್ಲ ಭ್ರಾಂತಿಯೂ ಇಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು ಕೂಡ ಈ ಎಲ್ಲ ಬೆಳವಣಿಗೆಗಳು ಏನೋ ಒಂದು ಹಿಂಟನ್ನು ಕೊಡ್ತಾ ಇದೆ. ನವೆಂಬರ್ನಲ್ಲಾಗುತ್ತೋ ಡಿಸೆಂಬರ್ನಲ್ಲಾಗುತ್ತೋ ಕಾಂಗ್ರೆಸ್ನಲ್ಲಿ ಏನೋ ಒಂದು ಆಗುತ್ತೆ ಅನ್ನೋದರ ಹಿಂಟ್ ಇದು. ಬಟ್ ಯತೀಂದ್ರ ಅವರ ಸ್ಟೇಟ್ಮೆಂಟ್ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪಾಳ್ಯದಲ್ಲಿ ಯಾವ ರೀತಿಯ ಲೆಕ್ಕಾಚಾರ ಓಡ್ತಾ ಇದೆ ಅಂತ ಹೇಳಿ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಒಂದು ಕಡೆ ಪರ ಮತ್ತು ವಿರುದ್ಧವಾದ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗಿತ್ತು ಯತೀಂದ್ರ ಅವರ ಹೇಳಿಕೆ ಕುರಿತು. ಆದರೆ ಸಿದ್ದರಾಮಯ್ಯ ಆಪ್ತ ವಲಯದ ಅಭಿಪ್ರಾಯ ಏನಿದೆ ಅನ್ನುವಂಥದ್ದು ಸಹಜವಾದ ಕುತೂಹಲ ಆಗಿತ್ತು. ಆದರೆ ಅಲ್ಲೂ ಕೂಡ ಒಂದಷ್ಟು ಭಿನ್ನ ಧ್ವನಿ ಇದ್ದಂತೆ ಕಾಣಿಸ್ತಾ ಇದೆ. ಮಾಜಿ ಸಚಿವ ರಾಜಣ್ಣ ಅವರು ಮಾತಾಡ್ತಾರೆ, ಅವ್ರು ಹೇಳಿದ್ದು ಸರಿ ಇದೆ, ಯತೀಂದ್ರ ಅವರ ಹೇಳಿಕೆಗೆ ನನ್ನ ಸಹಮತ ಇದೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಇನ್ನೊಬ್ಬರು ಆಪ್ತರಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ HC ಮಹದೇವಪ್ಪನವರು ಇದಕ್ಕೆ ಭಿನ್ನವಾದಂಥ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಅಂದರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವಂಥ ದಾಟಿಯಲ್ಲಿ ಮಾತಾಡ್ತಾರೆ. ಮತ್ತು ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡಬೇಕಾಗಿಲ್ಲ ಅಂತ ಹೇಳ್ತಾರೆ. ಅಂದರೆ ಯತೀಂದ್ರ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಅದೇನಷ್ಟು ಇಂಪಾರ್ಟೆಂಟ್ ಅಲ್ಲ ಅನ್ನುವಂಥ ಅರ್ಥದಲ್ಲಿ ಮಾತಾಡ್ತಾರೆ. ಜೊತೆಗೆ ಹೈಕಮಾಂಡ್ ಎಲ್ಲವೂ ಅಂತಿಮ ಆಗಿರೋದ್ರಿಂದ ಬೇರೆಯವ್ರು ತೀರ್ಮಾನ ಮಾಡೋಕ್ಕಾಗಲ್ಲ ಅನ್ನೋ ಮೂಲಕವಾಗಿ ಯತೀಂದ್ರ ಹೇಳಿಕೆಯನ್ನು ಕೂಡ ಅವರು ವಿರೋಧವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಅಂದರೆ ಒಂದು ಸ್ಪಷ್ಟ, ಎಲ್ಲರೂ ಕೂಡ ಸಿಎಂ ಆಪ್ತ ವಲಯದವರೇ ಆಗಿರ್ಬೋದು. ಆದರೆ ಒಂದು ಹೆಸರನ್ನ ಫೋಕಸ್ ಮಾಡಿದ ಕೂಡಲೇ ಉಳಿದವರೆಲ್ಲ ಆ ಒಂದು ಹೆಸರನ್ನ ಒಪ್ಕೋಬೇಕು ಅಂತ ಇಲ್ಲ, ಮತ್ತು ಒಪ್ಕೊಳ್ಳೋ ಸಾಧ್ಯತೆಗಳು ಕೂಡ ಕಡಿಮೆ ಇರುತ್ತೆ. ಹಾಗಾಗಿ ಎಲ್ಲೊಂದು ಕಡೆ ಸಿಎಂ ಆಪ್ತ ವಲಯದಲ್ಲೂ ಕೂಡ ಈ ವಿಚಾರದಲ್ಲಿ ಭಿನ್ನವಾದ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇರುವಂಥದ್ದು. ಯತೀಂದ್ರ ಅವರ ಹೇಳಿಕೆ ಸ್ವತಃ ಸಿಎಂ ಅವರ ಆಪ್ತ ವಲಯಕ್ಕೆ ಅಷ್ಟು ಆಪ್ತವಾಗಿ ಕಾಣಲಿಲ್ವ ಹಾಗಾದರೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಇದು ಹುಟ್ಟಾಕುತ್ತೆ. ಪ್ರೇಮ್.